ಪ್ರಧಾನಮಂತ್ರಿ ಉಜ್ವಲ ಯೋಜನೆಗೆ ಕೇಂದ್ರ ಸರ್ಕಾರ 12,060 ಕೋಟಿ ರೂಪಾಯಿಗಳ ಸಬ್ಸಿಡಿ ನೀಡಿರುವುದಕ್ಕೆ ಚಾಮರಾಜನಗರ ಜಿಲ್ಲೆಯ ಫಲಾನುಭವಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ. ಜನಸಾಮಾನ್ಯರಿಗೆ ಅದರಲ್ಲೂ ಆರ್ಥಿಕವಾಗಿ ಹಿಂದುಳಿದವರಿಗೆ ಸಬ್ಸಿಡಿ ನೀಡುವ ಮೂಲಕ ಕೇಂದ್ರ ಸರ್ಕಾರ ಅಡುಗೆ ಅನಿಲದ ಅಬಾಧಿತ ಪೂರೈಕೆಗೆ ಬದ್ಧತೆ ಪ್ರದರ್ಶಿಸಿದೆ. ಜನಸಾಮಾನ್ಯರ ಕಷ್ಟಕ್ಕೆ ಸ್ಪಂದಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರದ ಕ್ರಮಗಳು ಶ್ಲಾಘನೀಯವಾಗಿದೆ ಎಂದು ಫಲಾನುಭವಿಗಳು ಅಭಿಪ್ರಾಯಪಟ್ಟಿದ್ದಾರೆ. ದೂರದರ್ಶನದೊಂದಿಗೆ ಉಜ್ವಲ ಫಲಾನುಭವಿ ಅಫ್ರೋಜ್ ಖಾನ್, ಉಜ್ವಲ ಯೋಜನೆಯಿಂದ 300 ರೂಪಾಯಿ ಸಬ್ಸಿಡಿ ದೊರೆತಿರುವುದರಿಂದ ಬಹಳ ಅನುಕೂಲವಾಗಿದೆ. ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳು ಎಂದರು. ನಮಗೆ 830 ರೂಪಾಯಿ ಕೊಡ್ಬಿಟ್ಟು ಗ್ಯಾಸ್ ತಗೋತಾ ಇದ್ವಿ ನಾವು. ಈಗ ನಮ್ಗೆ 300 ರೂಪಾಯಿ ವಾಪಸ್ ಬರ್ತಾ ಇದೆ. ಅದರಿಂದ ನಮ್ಗೆ ಅನುಕೂಲ ಆಯ್ತಾ ಇದೆ. ನಮ್ಗೆ ಬಹಳ ಸರ್ಕಾರದಿಂದ ಸೌಲಭ್ಯ ಅನುಕೂಲ ಆಯ್ತಾ ಇದೆ. ಫಲಾನುಭವಿ ಹರಿಣಿ, ಮೊದಲು ಸೌದೆ ಒಲೆಯಲ್ಲಿ ಅಡುಗೆ ಮಾಡುತ್ತಿದ್ದೆವು. ಅದರಿಂದ ಆರೋಗ್ಯದಲ್ಲಿ ತೊಂದರೆಯಾಗುತ್ತಿತ್ತು. ಈಗ ಗ್ಯಾಸ್ ಒಲೆಯ ಮೇಲೆ ಅಡುಗೆ ಮಾಡುವುದರಿಂದ ಮಕ್ಕಳಿಗೆ ಬೇಗ ಅಡುಗೆ ಮಾಡಿ ಶಾಲೆಗೆ ಕಳುಹಿಸಲು ಅನುಕೂಲವಾಗಿದೆ ಎಂದರು. ಆರೋಗ್ಯ ಸಮಸ್ಯೆನೂ ಇಲ್ಲ, ನಮ್ಗೆ ತುಂಬಾ ಉಪಕಾರ ಆಗ್ತಾ ಇದೆ. ಮೊದಲು ನಾವು 800 ರೂಪಾಯಿ ಕೊಟ್ಟು ಸಿಲಿಂಡರ್ ತಗೋತಾ ಇದ್ವಿ. ಇವಾಗ 300 ರೂಪಾಯಿ ಅಕೌಂಟ್ಗೆ ಬರೋದ್ರಿಂದ ಆರ್ಥಿಕವಾಗಿ ನಮ್ಗೆ ಸಹಾಯ ಆಗುತ್ತಿದೆ. ಫಲಾನುಭವಿ ಶೋಭಾರಾಣಿ, ಉಜ್ವಲ ಯೋಜನೆಯಡಿ ಸಬ್ಸಿಡಿ ಲಭಿಸಿರುವುದರಿಂದ ಅಡುಗೆ ಅನಿಲದ ವೆಚ್ಚ ತಗ್ಗಿದೆ ಎಂದರು. ಜಾಸ್ತಿ ಬೆಲೆ ಕೊಡ್ತಿದ್ವಿ, 850. ಉಜ್ವಲ ಯೋಜನೆಯಲ್ಲಿ ಈಗ 300 ರೂಪಾಯಿ ಸಬ್ಸಿಡಿ ಬರ್ತಾ ಇದೆ. ಸಬ್ಸಿಡಿ ಬರ 300 ರೂಪಾಯಿನ ನಮ್ಮ ಅಕೌಂಟ್ ಖಾತೆಗೆ ಹಾಕ್ತಾರೆ. ಅದರಿಂದ ನಮಗೆ ತುಂಬಾ ಉಪಯೋಗ ಆಗುತ್ತೆ. ರಾಜೇಶ್ವರಿ ದಿವಾಕರ್, ಅಡುಗೆ ಕೆಲಸ ಸಿಲಿಂಡರ್ ಬಳಕೆಯಿಂದ ಸುಲಭವಾಗಿದೆ. ಇದರಿಂದ ಸಮಯ ಉಳಿತಾಯವಾಗಿ ಬೇರೆ ಕೆಲಸಗಳತ್ತ ಗಮನ ಹರಿಸಲು ಸಹಾಯಕವಾಗಿದೆ ಎಂದರು. ಈಗ ಈ ಗ್ಯಾಸ್ ಬಂದಿರೋದ್ರಿಂದ ನಮ್ಗೆ ತುಂಬಾ ಅನುಕೂಲ ಆಗಿದೆ. ಮತ್ತೆ ಸೌದೆ ಒಲೆಯಿಂದ ನಮ್ಗೆ ಆರೋಗ್ಯ ಎಲ್ಲ ಕೆಡ್ತಾ ಇತ್ತು, ಹೊಗೆ ಎಲ್ಲ ಕೂತ್ಕೊಂಡಲ್ಲಿ ಆರೋಗ್ಯ ಎಲ್ಲ ಕೆಡ್ತಾ ಇತ್ತು. ಈಗೇನಪ್ಪಾ ಅಂದ್ರೆ ನಮ್ಗೆ ಯಾವ್ದೇ ತೊಂದರೆ ಇಲ್ಲ, ನಾವು ಆರೋಗ್ಯವಾಗಿದ್ದೀವಿ, ಮನೆಯೆಲ್ಲ ಎಲ್ಲರೂ ಆರೋಗ್ಯವಾಗಿದ್ದಾರೆ.